4ನೇ ಸುತ್ತು ವಿಜ್ಞಾನದ ಬಗ್ಗೆ. ಸೊ ಯೋಚನೆ ಮಾಡಿ ಉತ್ತರವನ್ನು ಹೇಳಿ. 4ನೇ ಸುತ್ತನ್ನು ಪ್ರಾರಂಭ ಮಾಡೋಣ. ಆರೋಗ್ಯದ ಸೂಪರ್ ಹೀರೋ ಎಂದು ಯಾವ ಲೋಹವನ್ನು ಕರೆಯುತ್ತಾರೆ? ಆರೋಗ್ಯದ ಸೂಪರ್ ಹೀರೋ ಎಂದು ಯಾವ ಲೋಹವನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕಬ್ಬಿಣ, ಆಯ್ಕೆ 2 ತಾಮ್ರ, ಆಯ್ಕೆ 3 ಬೆಳ್ಳಿ, ಆಯ್ಕೆ 4 ಚಿನ್ನ. ಆಯ್ಕೆ 1 ಕಬ್ಬಿಣ. ಆರೋಗ್ಯದ ಸೂಪರ್ ಹೀರೋ ಎಂದು ಕಬ್ಬಿಣವನ್ನು ಕರೆಯುತ್ತಾರೆ. ಉತ್ತರ ಸರಿಯಾಗಿದೆಯಾ? ಓಕೆ, ಆರೋಗ್ಯದ ಸೂಪರ್ ಹೀರೋ ಎಂದು ಕಬ್ಬಿಣವನ್ನು ಕರೆಯುತ್ತಾರೆ. ಉತ್ತರ ತಪ್ಪಾಗಿದೆ. ಪ್ರಶ್ನೆಯನ್ನು 2ನೇ ತಂಡಕ್ಕೆ ವರ್ಗ ಮಾಡ್ತೀವಿ. ಆರೋಗ್ಯದ ಸೂಪರ್ ಹೀರೋ ಎಂದು ಯಾವ ಲೋಹವನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕಬ್ಬಿಣ, ಆಯ್ಕೆ 2 ತಾಮ್ರ, ಆಯ್ಕೆ 3 ಬೆಳ್ಳಿ, ಆಯ್ಕೆ 4 ಚಿನ್ನ. ಆಯ್ಕೆ 4 ಚಿನ್ನ. ಆರೋಗ್ಯದ ಸೂಪರ್ ಹೀರೋ ಎಂದು ಚಿನ್ನವನ್ನು ಕರೆಯುತ್ತಾರೆ. ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ತಾಮ್ರ. ಮನೆಯಲ್ಲಿ ತಾಮ್ರದ ಚಂಬಲ್ಲಿ ನೀರೆಲ್ಲ ಕುಡಿತೀರಲ್ಲ, ತಾಮ್ರದಲ್ಲಿ ನೀರು ಹಾಕಿದ್ರೆ ಶುದ್ಧವಾಗಿರುತ್ತದೆ. ಸೊ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗುತ್ತೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಕೂಡ ತಾಮ್ರದಲ್ಲಿ ಕೂಡ ನೀರನ್ನು ಕುಡಿದು ಈಗಲೂ ದೊಡ್ಡವ್ರ ಮನೆಯಲ್ಲಿ ಏನು ಮಾಡ್ತಾರೆ? ತಾಮ್ರದ ಚಂಬಲ್ಲಿ ನೀರನ್ನು ಕುಡಿತಾರೆ. ಸೊ 8 ತಾಸುಗಳ ಕಾಲ ಶೇಖರಣೆ ಆದಮೇಲೆ ಅದನ್ನು ನೀರನ್ನು ಕುಡಿಬೇಕು. ಸೊ ಯಾವುದೇ ರೋಗ ಬರೋದಿಲ್ಲ. ಓಕೆ, ಪ್ರಶ್ನೆ 2ನೇ ತಂಡಕ್ಕೆ. ಸಸ್ಯಗಳಲ್ಲಿ ಬಲಿತ ಅಂಡಾಂಶವು ಹೇಗೆ ಮಾರ್ಪಾಡಾಗುತ್ತದೆ? ಸಸ್ಯಗಳಲ್ಲಿ ಬಲಿತ ಅಂಡಾಂಶವು ಹೇಗೆ ಮಾರ್ಪಾಡಾಗುತ್ತದೆ? ಮಾರ್ಪಾಡಾಗಿ ಏನಾಗುತ್ತೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಬೀಜ, ಆಯ್ಕೆ 2 ಶಲಾಕೆ, ಆಯ್ಕೆ 3 ಕೇಸರ, ಆಯ್ಕೆ 4 ಹಣ್ಣು. ಸಸ್ಯಗಳಲ್ಲಿ ಬಲಿತ ಅಂಡಾಂಶವು ಹೇಗೆ ಮಾರ್ಪಾಡಾಗುತ್ತದೆ? ನಿಮ್ಮ ಆಯ್ಕೆಗಳು: ಬೀಜ, ಶಲಾಕೆ, ಕೇಸರ, ಹಣ್ಣು. ಬೀಜ. ಸಸ್ಯಗಳಲ್ಲಿ ಬಲಿತ ಅಂಡಾಂಶವು ಬೀಜವಾಗಿ ಮಾರ್ಪಾಡಾಗುತ್ತದೆ. ಉತ್ತರ ತಪ್ಪಾಗಿದೆ. ಪ್ರಶ್ನೆ 3ನೇ ತಂಡಕ್ಕೆ ವರ್ಗ ಆಗುತ್ತೆ. ಸಸ್ಯಗಳಲ್ಲಿ ಬಲಿತ ಅಂಡಾಂಶವು ಹೇಗೆ ಮಾರ್ಪಾಡಾಗುತ್ತದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಬೀಜ, ಆಯ್ಕೆ 2 ಶಲಾಕೆ, ಆಯ್ಕೆ 3 ಕೇಸರ, ಆಯ್ಕೆ 4 ಹಣ್ಣು. ಸಸ್ಯಗಳಲ್ಲಿ ಬಲಿತ ಅಂಡಾಂಶವು ಏನಾಗಿ ಮಾರ್ಪಾಡಾಗುತ್ತೆ? ಬೀಜ, ಶಲಾಕೆ, ಕೇಸರ, ಹಣ್ಣು. ಕೇಸರ. ಸಸ್ಯಗಳಲ್ಲಿ ಬಲಿತ ಅಂಡಾಂಶವು ಕೇಸರವಾಗಿ ಮಾರ್ಪಾಡಾಗುತ್ತದೆ. ಉತ್ತರ ತಪ್ಪಾಗಿದೆ. ಹಣ್ಣು. ಸಸ್ಯಗಳಲ್ಲಿ ಬಲಿತ ಅಂಡಾಂಶವು ಹಣ್ಣಾಗಿ ಮಾರ್ಪಾಡಾಗುತ್ತದೆ. ಸೊ ಪ್ರಶ್ನೆ ನಿಮಗೆ: ಮರಿಗಳಿಗೆ ಜನ್ಮ ನೀಡುವ ಪ್ರಾಣಿಗಳನ್ನು ಏನೆಂದು ಕರೆಯುತ್ತಾರೆ? ಮರಿಗಳಿಗೆ ಜನ್ಮ ನೀಡುವ ಪ್ರಾಣಿಗಳನ್ನು ಏನೆಂದು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಅಂಡಜ, ಆಯ್ಕೆ 2 ಜರಾಯುಜ, ಆಯ್ಕೆ 3 ಸಂತಾನೋತ್ಪತ್ತಿ, ಆಯ್ಕೆ 4 ನಿಷೇಚನ. ಮರಿಗಳಿಗೆ ಜನ್ಮ ನೀಡುವ ಪ್ರಾಣಿಗಳನ್ನು ಏನೆಂದು ಕರೆಯುತ್ತಾರೆ? ಅಂಡಜ, ಜರಾಯುಜ, ಸಂತಾನೋತ್ಪತ್ತಿ, ನಿಷೇಚನ. ಜರಾಯುಜ. ಬಿ. ಮರಿಗಳಿಗೆ ಜನ್ಮ ನೀಡುವ ಪ್ರಾಣಿಗಳನ್ನು ಜರಾಯುಜ ಎಂದು ಕರೆಯುತ್ತಾರೆ. ಉತ್ತರ ಸರಿಯಾಗಿದೆ. 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 4ನೇ ತಂಡಕ್ಕೆ. ಮಾನವನ ದೇಹದಲ್ಲಿರುವ ಅತಿ ದೊಡ್ಡ ಅಂಗ ಯಾವುದು? ಮಾನವನ ದೇಹದಲ್ಲಿರುವ ಅತಿ ದೊಡ್ಡ ಅಂಗ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕೈ, ಆಯ್ಕೆ 2 ಕಾಲು, ಆಯ್ಕೆ 3 ಕೂದಲು, ಆಯ್ಕೆ 4 ಚರ್ಮ. ಆಯ್ಕೆ 4 ಚರ್ಮ. ಮಾನವನ ದೇಹದಲ್ಲಿರುವ ಅತಿ ದೊಡ್ಡ ಅಂಗ ಚರ್ಮ. ಉತ್ತರ ಸರಿಯಾಗಿದೆ. 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಸೂರ್ಯನ ಬೆಳಕಿನಲ್ಲಿ ಯಾವ ವಿಟಮಿನ್ ಉತ್ಪತ್ತಿಯಾಗುತ್ತದೆ? ಸೂರ್ಯನ ಬೆಳಕಿನಲ್ಲಿ ಯಾವ ವಿಟಮಿನ್ ಉತ್ಪತ್ತಿಯಾಗುತ್ತದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ವಿಟಮಿನ್ ಸಿ, ಆಯ್ಕೆ 2 ವಿಟಮಿನ್ ಎಮ್, ಆಯ್ಕೆ 3 ವಿಟಮಿನ್ ಡಿ, ಆಯ್ಕೆ 4 ವಿಟಮಿನ್ ಎಫ್.
ಸೂರ್ಯನ ಬೆಳಕಿನಲ್ಲಿ ಯಾವ ವಿಟಮಿನ್ ಉತ್ಪತ್ತಿಯಾಗುತ್ತದೆ? ನಿಮ್ಮ ಆಯ್ಕೆಗಳು ವಿಟಮಿನ್ ಸಿ, ವಿಟಮಿನ್ ಎಮ್, ವಿಟಮಿನ್ ಡಿ, ವಿಟಮಿನ್ ಎಫ್. ಆಪ್ಷನ್ ಸಿ ವಿಟಮಿನ್ ಡಿ. ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಡಿ ಉತ್ಪತ್ತಿಯಾಗುತ್ತದೆ. ಸರಿಯಾದ ಉತ್ತರ 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 2ನೇ ತಂಡಕ್ಕೆ. ನಾವು ಉಸಿರಾಡುವ ಗಾಳಿಯಲ್ಲಿ ಕಂಡುಬರುವ ಪ್ರಮುಖ ಅನಿಲ ಯಾವುದು? ನಾವು ಉಸಿರಾಡುವ ಗಾಳಿಯಲ್ಲಿ ಕಂಡುಬರುವಂತಹ ಪ್ರಮುಖ ಅನಿಲ. ನಿಮ್ಮ ಆಯ್ಕೆಗಳು ಆಯ್ಕೆ 1 ಸಾರಜನಕ, ಆಯ್ಕೆ 2 ಆಮ್ಲಜನಕ, ಆಯ್ಕೆ 3 ಜಲಜನಕ, ಆಯ್ಕೆ 4 ಇಂಗಾಲ ಡೈಆಕ್ಸೈಡ್. ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಅನಿಲ ಯಾವುದು? ಆಯ್ಕೆ 2 ಆಮ್ಲಜನಕ. ನಾವು ಉಸಿರಾಡುವ ಗಾಳಿಯಲ್ಲಿ ಕಂಡುಬರುವ ಪ್ರಮುಖ ಅನಿಲ ಆಮ್ಲಜನಕ. ಉತ್ತರ ತಪ್ಪಾಗಿದೆ. ಪ್ರಶ್ನೆಯನ್ನು 3ನೇ ತಂಡಕ್ಕೆ ವರ್ಗ ಮಾಡ್ತೀವಿ. ನಾವು ಉಸಿರಾಡುವಂತಹ ಗಾಳಿಯಲ್ಲಿ ಕಂಡುಬರತಕ್ಕಂಥ ಪ್ರಮುಖವಾದ ಅನಿಲ. ನಿಮ್ಮ ಆಯ್ಕೆಗಳು ಆಯ್ಕೆ 1 ಸಾರಜನಕ, ಆಯ್ಕೆ 2 ಆಮ್ಲಜನಕ, ಆಯ್ಕೆ 3 ಜಲಜನಕ, ಆಯ್ಕೆ 4 ಇಂಗಾಲ ಡೈಆಕ್ಸೈಡ್. ನಾವು ಉಸಿರಾಡಕ್ಕೆ ತಗೊಳ್ತಕ್ಕಂಥ ಅನಿಲ ಅಲ್ಲ, ಗಾಳಿಯಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಅನಿಲ. ಆಯ್ಕೆ ಡಿ ಇಂಗಾಲದ ಡೈಆಕ್ಸೈಡ್. ಇಂಗಾಲದ ಡೈಆಕ್ಸೈಡ್ ತಪ್ಪಾದ ಉತ್ತರ. ಸರಿಯಾದ ಉತ್ತರ ಯಾರಿಗಾದ್ರೂ ಗೊತ್ತಾ? ಸಾರಜನಕ. ನಾವು ಉಸಿರಾಡುವ ಗಾಳಿಯಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾದ ಅನಿಲ ಸಾರಜನಕ. ಸೊ ಉತ್ತರ ಸರಿಯಾದದ್ದು. ಪ್ರಶ್ನೆ ನಿಮಗೆ, ತಾಪಮಾನವನ್ನು ಅಳೆಯಲು ಯಾವ ಸಾಧನವನ್ನು ಬಳಸಲಾಗುತ್ತದೆ? ತಾಪಮಾನವನ್ನು ಅಳೆಯಲು ಯಾವ ಸಾಧನವನ್ನು ಬಳಸಲಾಗುತ್ತದೆ? ನಿಮ್ಮ ಆಯ್ಕೆಗಳು ಆಯ್ಕೆ 1 ಪ್ಲುವಿಯೋಮೀಟರ್, ಆಯ್ಕೆ 2 ಥರ್ಮಾಮೀಟರ್, ಆಯ್ಕೆ 3 ಮಿಲಿಮೀಟರ್, ಆಯ್ಕೆ 4 ಅನೆಮೋಮೀಟರ್. ತಾಪಮಾನವನ್ನು ಅಳೆಯಲು ಯಾವ ಸಾಧನವನ್ನು ಬಳಸಲಾಗುತ್ತದೆ? ನಿಮ್ಮ ಆಯ್ಕೆಗಳು ಆಯ್ಕೆ 1 ಪ್ಲುವಿಯೋಮೀಟರ್, ಆಯ್ಕೆ 2 ಥರ್ಮಾಮೀಟರ್, ಆಯ್ಕೆ 3 ಮಿಲಿಮೀಟರ್, ಆಯ್ಕೆ 4 ಅನೆಮೋಮೀಟರ್. ಬಿ ಥರ್ಮಾಮೀಟರ್. ತಾಪಮಾನವನ್ನು ಅಳೆಯಲು ಥರ್ಮಾಮೀಟರನ್ನು ಬಳಸಲಾಗುತ್ತೆ. ಉತ್ತರ ಸರಿಯಾಗಿದೆ. 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 4ನೇ ತಂಡಕ್ಕೆ. ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದು? ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದು? ನಿಮ್ಮ ಆಯ್ಕೆಗಳು ಆಯ್ಕೆ 1 ಬುಧ, ಆಯ್ಕೆ 2 ಗುರು, ಆಯ್ಕೆ 3 ಶುಕ್ರ, ಆಯ್ಕೆ 4 ಶನಿ. ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದು? ಬುಧ, ಗುರು, ಶುಕ್ರ, ಶನಿ. ಶನಿ. ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಶನಿ. ಉತ್ತರ ಸರಿಯಾಗಿದೆ. 2 ಅಂಕವನ್ನು ಪಡೆದುಕೊಂಡಿದ್ದೀರಿ. 4ನೇ ಸುತ್ತಿನಲ್ಲಿ ಎ ತಂಡ 2 ಅಂಕವನ್ನು ಪಡೆದುಕೊಂಡಿದೆ. ಅಭಿನಂದನೆಗಳು. ಬಿ ತಂಡ 0 ಅಂಕವನ್ನು ಪಡೆದುಕೊಂಡಿದೆ. ಯೋಚನೆ ಮಾಡಿ ಉತ್ತರವನ್ನು ಹೇಳಿ, ಆಯಿತಾ? ಸಿ ತಂಡ 4 ಅಂಕವನ್ನು ಪಡೆದುಕೊಂಡಿದ್ದೀರಿ. ಅಭಿನಂದನೆಗಳು. ಹಾಗೆ ಡಿ ತಂಡ 4 ಅಂಕವನ್ನು ಪಡೆದುಕೊಂಡಿದ್ದೀರಿ. ತಮಗೂ ಕೂಡ ಅಭಿನಂದನೆಗಳು.